ಕೊಪ್ಪಳದಲ್ಲಿ ವಸತಿ ನಿಲಯದ ಸಿಬ್ಬಂದಿಗೆ ಇದೆಂಥ ಅನ್ಯಾಯ. ಸಂಬಳ ಕೊಡಿ ಎಂದು ಕಣ್ಣೀರಿಟ್ಟು ಬೇಡ್ಕೊಳ್ಬೇಕೇನ್ರಿ? ಎಂಥ ಪರಿಸ್ಥಿತಿ ಬಂತು. ಹಾಸ್ಟೆಲ್ ಸಿಬ್ಬಂದಿ ಎಂಥ ದುರ್ಗತಿ ಇದು. ಕೆಲಸ ಮಾಡಿ ಸಂಬಳಕ್ಕೆ ಕಣ್ಣೀರು ಹಾಕ್ಬೇಕೇನ್ರಿ? ಸಂಬಳ ಕೊಡಿ ಸ್ವಾಮಿ, ಕಷ್ಟ ಆಗ್ತಾ ಇದೆ ನಮಗೆ. ಸಮಾಜ ಕಲ್ಯಾಣ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯೇನ್ರಿ? ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರೇ, ಇವರ ಗೋಳು ನಿಮಗೆ ಕೇಳಿಸಲ್ವಾ? 9 ತಿಂಗಳಾಯ್ತು ರೀ, ಸಂಬಳ ಇಲ್ಲ. ಹೊರಗುತ್ತಿಗೆ ನೌಕರರು ಇವರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರದ ವಸತಿ ನಿಲಯದ ಸಿಬ್ಬಂದಿಗಳ ಪರದಾಟ. ಹೊರಗುತ್ತಿಗೆ 1630 ನೌಕರರ ವೇತನ ಪಾವತಿ ಬಾಕಿ ಇದೆ. 1630. ಕೊಪ್ಪಳದ ಎಲ್ಲಾ ತಾಲೂಕುಗಳಲ್ಲಿ ಇದೇ ಪರದಾಟ ಇದೆ. ಸಮಾಜ ಕಲ್ಯಾಣ ಸಚಿವರು, ಹಿಂದುಳಿದ ವರ್ಗಗಳ ಸಚಿವರು ಎಲ್ಲಿದ್ದೀರಾ? ಹಾಗಾದ್ರೆ ಎಲೆಕ್ಷನಲ್ಲಿ ಬ್ಯುಸಿ ಇದೀವಿ ನಾವು, ಕೇಳಬೇಡಿ ನಮ್ಮನ್ನ, ಜೂನ್ 4ರವರೆಗೆ ನಮ್ಮ ಮಾತಾಡಿಸ್ಬೇಡಿ ಅಂತ ಹೇಳ್ತಾರೆ ಅವರು. 9 ತಿಂಗಳಾಯ್ತು, ಸಂಬಳ ಇಲ್ಲ. ಹೆಂಗ್ರಿ ಮಕ್ಕಳು ಫೀಸ್ ಕಟ್ಟೋದಂಗೆ? ಹೊಟ್ಟೆಪಾಡು ಹೆಂಗೆ? ಸಾಲ ಸೋಲ ಮಾಡ್ಕೊಂಡಿರ್ತೀವಿ. 9 ತಿಂಗಳ ಸಂಬಳ ಇಲ್ದಿಗೆ ಬದುಕಕ್ಕಾಗತ್ತೇನ್ರಿ ನಮಗೆ? ಅದು ಎಲ್ಲ ಮಹಿಳಾ ಸಿಬ್ಬಂದಿನೇ ಜಾಸ್ತಿ ಇದೆ. ಎಲ್ಲ ಅಡುಗೆ ಮಾಡುವಂಥವ್ರು ಜಾಸ್ತಿ ಅವರು, ಕ್ಲೀನಿಂಗು ಅಡುಗೆ ಮಾಡೋರು. ಹೊರಗುತ್ತಿಗೆ ನೌಕರರು ನೋಡಿ, ಸರ್ಕಾರಿ ನೌಕರರಿಗೆ ಬೇರೆ, ಈ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡಿರೋದು ಬೇರೆ ಪರಿಸ್ಥಿತಿ. ಒಂಥರ ನಾಯಿ ಥರ ಟ್ರೀಟ್ ಮಾಡ್ತಾರೆ. ಪಾಪ ಕೆಲಸದ ಅನಿವಾರ್ಯತೆ ಅವ್ರಿಗಿರುತ್ತೆ, ಹೊಟ್ಟೆಪಾಡು. ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ ಕೊಪ್ಪಳದಲ್ಲಿರುವಂಥ ಎಲ್ಲ ಹಾಸ್ಟೆಲ್ಗಳದ್ದು ಇದೇ ಕತೆ. ಮತ್ತು ಹಂಗೆ ಯಾಕ್ರಿ ಮತ್ತು ಹೊರಗುತ್ತಿಗೆ ತಗೋತೀರಿ ನೀವು? ನಿಮ್ಮ ಸರ್ಕಾರಿ ಅಧಿಕಾರಿಗಳನ್ನೇ ಪಾತ್ರೆ ತೊಳಿಸಿ, ಕ್ಲೀನ್ ಮಾಡಿಸಿ, ಇರ್ತಾರಲ್ವ ವಾರ್ಡನ್ಗಳು. TV5 ಜೊತೆ ತಮ್ಮ ಕಷ್ಟವನ್ನ ತೋಡಿಕೊಂಡಿದ್ದಾರೆ ಮಹಿಳಾ ನೌಕರರು. ಏನಿಲ್ರಿ, ಏನು ಸಮಸ್ಯೆ ಇಲ್ರಿ. ನಾವು ಅಷ್ಟ ಮಕ್ಕಳ ಜೊತೆ ಉಂಡು ಬದುಕೋತೀವಿ. ನಮ್ಮ ಮನೆ ನಮ್ಮ ಮಕ್ಕಳು ಏನು ತಿನ್ಬೇಕ್ರಿ? ಮನೆಯಲ್ಲಿ ಏನು ತಿನ್ಬೇಕು ಹೇಳು? ದುಡ್ದು ಇಲ್ಲಿ ಪಗಾರ 9 ತಿಂಗಳ ಗಟ್ಟಲೆ ಬಿಟ್ಟು ಹೋದ್ರ ನಮ್ಮ ಜೀವನ ಹೆಂಗೆ? ಎಷ್ಟು ವರ್ಷ ಕೆಲಸ ಮಾಡ್ಕೊಂಡ್ರಿ? ಏನು ಪಗಾರ ಕೊಡ್ತಾ ಇದ್ದೀರಿ? ಇದು 21 ವರ್ಷ ನಾನು ದುಡ್ಯಾಕ. 9 ತಿಂಗಳಾಯ್ತು ಪಗಾರ ಇಲ್ಲ. ಮಕ್ಕಳ ಜೀವನ ಹೆಂಗೆ? ಮತ್ತೆ ಅದನ್ನ ಕೇಳ್ಕೊಂತಿಲ್ಲ ಅಲ್ರಿ, ಅದಕ್ಕಂತಾನೆ ಕೇಳಕತ್ತಿಲ್ಲ. ಪಗಾರ ಕೊಟ್ಟರೆ ಕೆಲಸ, ಪಗಾರ ಕೊಟ್ಟರೆ ಜೀವನ. ಸರ್ ಕೇಳೋರು ಇವತ್ತು ಅಂತಾರೆ, ನಾಳೆ ಅಂತಾರೆ. ಹೆಂಗ್ರಿ ನಮ್ಮ ಜೀವನ? ಏನಿಲ್ರಿ, ಹಾಸ್ಟೆಲಲ್ಲಿ ಏನು ಸಮಸ್ಯೆ ಇಲ್ರಿ. ನಾವು ಅಷ್ಟ ಮಕ್ಕಳ ಜೊತೆಗಿದ್ದು ಮಕ್ಕಳ ಜೊತೆಗೆ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಇದ್ದೀನಿ. ಇವತ್ತೇನೋ ಗಂಗಾವತಿ ಮತ್ತು ಕೊಪ್ಪಳದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಔಟ್ಸೋರ್ಸ್ ಅಡಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸರ್ಕಾರ ಇವತ್ತು ಅನೇಕ ಸಿಬ್ಬಂದಿಗಳು ನೇಮಕ ಮಾಡಿಕೊಂಡಿದೆ ಏಜೆನ್ಸಿ ಮೂಲಕ. ಆದರೆ ಇಲ್ಲಿವರೆಗಾದರೂ ಸಹ ಸಮಾಜ ಕಲ್ಯಾಣ ಇಲಾಖೆ, BCM ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಇವತ್ತು ಕಾರ್ಮಿಕರಿಗೆ 9 ತಿಂಗಳವರೆಗೂ ವೇತನ ಕೊಟ್ಟಿಲ್ಲ. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 9 ತಿಂಗಳ, ಈಗ ಏಪ್ರಿಲ್ ಮುಗಿತೇವೆ, ಇವತ್ತು ಈ ಮೇ ತಿಂಗಳಲ್ಲಿದ್ದೀವಿ ನಾವು. 9ನೇ ತಿಂಗಳಿಗೆ ಬಿದ್ದರೂ ಸಹ ಇವತ್ತಿನವರೆಗಾದರೂ ಸಹ ಕಾರ್ಮಿಕರಿಗೆ ವೇತನ ಕೊಡಲಿಕ್ಕೆ ಸರ್ಕಾರ ಮತ್ತು ಇಲ್ಲಿರತಕ್ಕಂಥ ಇಲಾಖೆ ನಿಷ್ಕಾಳಜಿನೇ ಮುಖ್ಯ ಕಾರಣ. ಯಾಕಂತ ಹೇಳಿದ್ರೆ ಇದ್ರ ಜೊತೆಗೆ ಪಕ್ಕದ ST ಇಲಾಖೆ ಇದೆ, ಪಕ್ಕದ ಅಲ್ಪಸಂಖ್ಯಾತರ ಇಲಾಖೆ ಇದೆ, ಮತ್ತು BCM ಇಲಾಖೆ ಇದೆ. ಈ 3 ಇಲಾಖೆಯಲ್ಲಿ ಇಲ್ಲದೆ ಇರತಕ್ಕಂಥ ಸಮಸ್ಯೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದಾವೆ. ಯಾಕಂತ ಹೇಳಿದ್ರೆ BCM ಇಲಾಖೆಯಲ್ಲಿ ಕೇವಲ 3 ತಿಂಗಳ ಪಗಾರ ಅವರು ನಿಲ್ಲಿಸ್ಕೊಂಡಿದ್ದಾರೆ. ಮತ್ತು ST ಇಲಾಖೆಯಲ್ಲಿ ಇವತ್ತಿನವರೆಗೆ ಎಲ್ಲ ಪಗಾರವನ್ನು ಕೊಟ್ಟಿದ್ದಾರೆ. ಕ್ರೈಸ್ನಲ್ಲಿ ಸಹ ಎಷ್ಟು ವಿದ್ಯಾರ್ಥಿಗಳು ಮತ್ತು ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಸಹ ನೇಮಿತವಾಗಿರ್ತಕ್ಕಂತಹ ಪಗಾರವನ್ನು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ, ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ಮತ್ತು ಇಲ್ಲಿ ಇಲಾಖೆ ಸಿಬ್ಬಂದಿಗಳು ಕೊಟ್ಟಿದ್ದಾರೆ. ಆದರೆ ದುರಂತ ಅಂತ ಹೇಳಿದ್ರೆ ಸಮಾಜಕ್ಕೆ ಪ್ರತಿ ವರ್ಷ ಪ್ರತಿ ಸಾರಿನ ಸಹ ಹೋರಾಟ ಮಾಡಿ ಸಂಬಳವನ್ನು ಪಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಹಿಂಗಾದರೆ ಇವತ್ತು ಜೂನ್ ತಿಂಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕಾಗಿದೆ, ಶಾಲಾ ಫೀಸ್ ಕಟ್ಟಬೇಕಾಗಿದೆ. 8 ತಿಂಗಳು 9 ತಿಂಗಳ ಪಗಾರ ಇಲ್ಲ ಅಂತ ಹೇಳಿದ್ರೆ ಇವ್ರ ಬದುಕೇನು, ಇವರ ಸ್ಥಿತಿ ಏನು? ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘದ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ. ನಾಗರಾಜ, ನಿಜಕ್ಕೂ ಬಹಳ ನೋವಿನ ವಿಚಾರ ಇದು. ಸರ್ಕಾರಿ ಅಧಿಕಾರಿಗಳಿಗೆ ಸರಿಯಾಗಿ ಸಂಬಳ ಆಗುತ್ತೆ, ಪಾಪ ಅಲ್ಲಿ ಮೈ ಬುಕ್ಸ್ ದುಡಿಯೋಂಥವ್ರಿಗೆ, ಬೆವರಸ್ ದುಡಿಯೋಂಥವ್ರಿಗೆ ಸಂಬಳ ಆಗ್ತಾಯಿಲ್ಲ. 9 ತಿಂಗಳ ಹೇಗಿದೆ ಜೀವನ ಅವ್ರದ್ದು? ಏನು ಹೇಳ್ಕೊಂಡಿದ್ದಾರೆ TV5 ಜೊತೆ ನೋವನ್ನು? ಪ್ರಭು, ಖಂಡಿತಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ಅಡಿಯಲ್ಲಿ
ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳೇ. ಅದು ಅಂತಂದ್ರೆ ಬಹಳಷ್ಟು ಬಡ ಕುಟುಂಬದಿಂದ ಬಂದಂತ ಸಿಬ್ಬಂದಿಗಳು ಅಂತ ಹೇಳ್ಬೋದು. ಅದು ಅಡಿಗೆದಾರ ಇರ್ಬೋದು, ಅಲ್ಲಿನ ಮತ್ತು ಏನಂತಂದ್ರೆ ಶೌಚಾಲಯ ಸ್ವಚ್ಛತೆ ಮಾಡುವ ಸಿಬ್ಬಂದಿ ಇರ್ಬೋದು. ಬಹಳಷ್ಟು ಸಿಬ್ಬಂದಿಗಳು ಸರಿಸುಮಾರು ಕೊಪ್ಪಳ ಜಿಲ್ಲೆಯಲ್ಲಿ 1,600ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದೀಗ 9 ತಿಂಗಳಿಂದ ಸಮಾಜ ಕಲ್ಯಾಣ ಅಡಿಯಲ್ಲಿ ಬರುವಂತಹ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಏನ್ ಹಾಸ್ಟೆಲ್ಗಳಿವೆ, ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳಿಗೂ ಕೂಡ 9 ತಿಂಗಳಿಂದ ಸರಿಯಾಗಿ ಅಂದ್ರೆ ವೇತನ ಬಿಡುಗಡೆ ಆಗಿಲ್ಲ. ಅದರ ಜೊತೆಗೆ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂತಹ ಹಾಸ್ಟೆಲ್ಗಳಲ್ಲಿ ಸರಿಸುಮಾರು 3 ರಿಂದ 4 ತಿಂಗಳನ್ನ ಆಯ್ತು. ಇದುವರೆಗೂ ಕೂಡ ನಯ ಪೈಸೆ ಏನಂದ್ರೆ ಅವರಿಗೆ ಬಾಕಿ ವೇತನ ಕೂಡ ಬಿಡುಗಡೆ ಆಗಿಲ್ಲ. ಇದರಿಂದ ಅವತ್ತು ಸ್ವತಃ ಟಿಎಫ್ಐ ಜೊತೆಗೆ ಅಲ್ಲಿನ ಸಿಬ್ಬಂದಿಗಳು, ಮಹಿಳಾ ಸಿಬ್ಬಂದಿಗಳು ಕಣ್ಣೀರು ಹಾಕಿದ್ದಾರೆ. ನಾವು ಇಲ್ಲಿ ಹಾಸ್ಟೆಲ್ ಅಲ್ಲಿ ನಾವು ಏನಂದ್ರೆ ಸಿಬ್ಬಂದಿಗಳು ಅವ್ರ ಜೊತೆ ಹಾಸ್ಟೆಲ್ ಅಲ್ಲಿ ಮಕ್ಕಳ ಜೊತೆ ಊಟ ಮಾಡ್ತೀವಿ, ಚೆನ್ನಾಗಿರ್ತೀವಿ. ಆದ್ರೆ ನಮ್ಮ ಮನೆಗೆ ಹೋದ್ರೆ ಪರಿಸ್ಥಿತಿ ನೋಡ್ಬೇಕು. ಖಂಡಿತ ಕೂಡ ಅಲ್ಲಿ ನಮ್ಮ ಗಂಡಂದಿರು ಮಕ್ಕಳಿಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ. ಅಲ್ಲಿ ಕೂಡ ಅವರು ಉಪವಾಸ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತೀವಿ, ನಮಗೆ ವೇತನ 9 ತಿಂಗಳಿಂದ ವೇತನ ಬಿಡುಗಡೆ ಆಗಿಲ್ಲ, ಖಂಡಿತವಾಗ್ಲೂ ಬಿಡುಗಡೆ ಮಾಡಿಸ್ಕೊಡಿ ಅಂತೇಳಿ ಟಿಎಫ್ಐ ಜೊತೆಗೆ ತೋಡಿಕೊಂಡಿರುತ್ತದೆ. ಅದ್ರ ಜೊತೆಗೆ ಟಿಎಫ್ಐ ಮೂಲಕ ಖಂಡಿತವಾಗ್ಲೂ ನಾವು ಅದೇ ಏನಂದ್ರೆ ಸಚಿವರಲ್ಲಿ ಮನವಿ ಮಾಡ್ಕೊಳ್ತೀವಿ, ಈಗಲಾದ್ರೂ ಕಣ್ಣು ತೆರೆದು ನೋಡಿ ನಮಗೆ ಹಣವನ್ನು ಬಿಡುಗಡೆ ಮಾಡಿ ಮತ್ತು ವೇತನವನ್ನು ಬಿಡುಗಡೆ ಮಾಡಿ ಸಂಬಳ ಕೊಡಿ. ಖಂಡಿತವಾಗ್ಲೂ ಕೂಡ ನಮ್ಮ ಕುಟುಂಬ ಬದುಕುತ್ತೆ. ಇಲ್ಲಾಂದ್ರೆ ಕುಟುಂಬ ಬೀದಿಗೆ ಬರುತ್ತೆ. ನಾವು ಕೂಡ ಏನಂದ್ರೆ ಬೀದಿ ಬರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಕೇಳ್ಕೊಂಡಿರ್ತದ್ದು. ಪ್ರಭು, ಥ್ಯಾಂಕ್ ಯು ನಗರದ ಮಾಹಿತಿಗಾಗಿ. ಇದ್ರ ಬಗ್ಗೆ ಮಾತಾಡೋಕ್ಕೆ ಸಮಾಜ ಕಲ್ಯಾಣ ಜಿಲ್ಲಾ ಕಲ್ಯಾಣಾಧಿಕಾರಿ ಇದ್ದಾರೆ ಪಿ ರಾಜು ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಈಗ ಕೊಪ್ಪಳದಲ್ಲಿ ಅಲ್ಲಿ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ವಸತಿ ನಿಲಯದಲ್ಲಿ ಕೆಲಸ ಮಾಡುವಂಥವ್ರು 9 ತಿಂಗಳಾಯಿತು, ಸಂಬಳನೇ ಆಗಿಲ್ಲ ಸರ್. ಯಾಕೆ ಎಷ್ಟು ನಿರ್ಲಕ್ಷ್ಯ? ನೋ ಸರ್ ಅದು ಲಾಸ್ಟ್ ಟೈಮ್ ನಾವೇನ್ ಡ್ರಾಫ್ಟ್ ಪ್ಲಾನ್ ಕಳ್ಸಿದ್ವಲ್ಲ ಸರ್ ಅನುದಾನಕ್ಕೆ, ಅದು ಕಡಿಮೆ ರಿಲೀಸ್ ಆಗಿತ್ತು ಸರ್ ನಮ್ಗೆ. ಓಕೆ. ಸೊ ಆಮೇಲೆ ಅದನ್ನ ಸರ್ಕಾರ ಕೂಡ ವರದಿ ಮಾಡಿದೀವಿ ಸರ್ ಪೆಂಡಿಂಗ್ ಅಮೌಂಟ್ ರಿಲೀಸ್ ಮಾಡಕ. ಈಗ ನಾವು ಲಾಸ್ಟ್ ವೀಕ್ ಅಲ್ಲಿ 3 ಮಂತ್ಸ್ ಬಿಟ್ಟಿದೀವಿ ಸರ್ ಅಮೌಂಟ್ ರಿಲೀಸ್ ಮಾಡಿದ್ವಿ. ಫಸ್ಟ್ ಕ್ವಾರ್ಟರ್ ನಮ್ಗೆ ರಿಲೀಸ್ ಆಗಿತ್ತು. ಸೊ ಅದನ್ನ ನಾವು ಮಾಡಿಬಿಟ್ಟು ಈಗ 3 ಮಂತ್ಸ್ ಸ್ಯಾಲರಿ ಮಾಡ್ತಿದ್ದಾರೆ ಸರ್. ಈಗ ಇನ್ನು 5 ಮಂತ್ಸ್ ಪೆಂಡಿಂಗ್ ಉಳಿಸಿ ಅದು ವಿಡಿಪಿ ಮೀಟಿಂಗ್ ಅಲ್ಲಿ ಇಟ್ಟು ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಮೆಟಾಪ್ಸ್ ಇಂದ. ಹೌದು, ಅಲ್ಲ ಬೇರೆ ಜಿಲ್ಲೆಗಳಲ್ಲಿ ಇಲ್ಲದಂತಹ ಸಮಸ್ಯೆ ತಮ್ಮ ಜಿಲ್ಲೆಯಲ್ಲಿ ಯಾಕೆ? ನೋ ಸರ್, ಅಂದ್ರೆ ಏನಾಗುತ್ತೆ ಸರ್, ನಾವು ಡ್ರಾಫ್ಟ್ ಪ್ಲಾನ್ ನಾವು ಸರ್ಕಾರ ಸಬ್ಮಿಟ್ ಮಾಡಿದಾಗ ಸರ್ ನಮಗೆ 50% ಮಾತ್ರ ಕೊಟ್ಟಿದ್ರು ಸರ್ ಹೌಸಲ್ಲ ಸರ್. ಓಕೆ. ಸೊ ಹಂಗಾಗಿ ಕೊರತೆ ಆಯ್ತು ಸರ್. ನಮ್ಮಲ್ಲಿ ಎಷ್ಟು ಬಜೆಟ್ ಬಂದಿದೆ ನಾವೆಲ್ಲಾನು ಆಸ್ ಅರ್ಲಿ ಆಸ್ ಪಾಸಿಬಲ್ ಕ್ಲಿಯರ್ ಮಾಡಿ ಕೊಟ್ಟಿದೀವಿ ಸರ್ ಎಲ್ರಿಗೂ ಸರ್. ಸೊ ಇನ್ನು 5 ಮಂತ್ ಪೆಂಡಿಂಗ್ ಉಳಿತಿ, ಅದು ಕೂಡ ನಾವು ನೆಕ್ಸ್ಟ್ 1 ಮಂತ್ ಅಲ್ಲಿ ಕ್ಲಿಯರ್ ಮಾಡಿಸ್ತೀವಿ ಸರ್. ಸರ್ಕಾರಕ್ಕೆ ಮಾತಾಡಿದೀವಿ, ನಮ್ಮ ಹೆಡ್ ಆಫ್ಸ್ ಕೂಡ ಅದನ್ನ ಮೆಸೇಜ್ ಕನ್ವೆ ಮಾಡಿದೀವಿ ಸರ್. ಅಮೌಂಟ್ ರಿಲೀಸ್ ಆಗುತ್ತೆ, ಅದು ಕೂಡ ಮಾಡಿಸ್ತೀವಿ ಸರ್ ನಾವು. ಸರ್ ಹೌದು, ಒಪ್ಕೋತೀನಿ. ಬಟ್ ಹೌದು, ನೀವು ನಿಯಮದ ಪ್ರಕಾರ ನೀವು ಹೋಗ್ಬೇಕಾಗತ್ತೆ. ಬಟ್ ಅಲ್ಲಿ ಕೆಲಸ ಮಾಡುವಂತ ಮಹಿಳೆಯರು ನಮ್ಮ ಜೊತೆ ಮಾತಾಡ್ತಾ ಕಣ್ಣೀರು ಹಾಕ್ತಾ ಇದ್ದಾರೆ ಸರ್. ಹೊಟ್ಟೆಪಾಡಿಗೋಸ್ಕರ ಬರ್ತಾ ಇದೀವಿ, ನಮ್ಗೆ 8-9 ತಿಂಗಳ ಸ್ಯಾಲರಿ ಇಲ್ಲದೆ ನಾವು ಹೆಂಗ್ ಬದುಕಬೇಕಂತ. ಎಸ್ ಸರ್, ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ ಸರ್. ಬಟ್ ಈಗ ಏನಾಗಿದೆ ಅಂದ್ರೆ ಸರ್, ಇದು ನಮ್ದೇನು ಕೋಆಪರೇಟಿವ್ ಸೊಸೈಟಿ ಇದೆಲ್ಲ ಸರ್ ಈಗ ನಮ್ಮ ಕೊಪ್ಪಳದಲ್ಲಿ. ಸೊ ಅವರು ಯಾರಿದು ನಮ್ ಟೆಂಡರ್ ಆಗಿರುತ್ತೆ, ಸೊ ಅವರು 3 ಮಂತ್ಸ್ ಅಡ್ವಾನ್ಸ್ ಮಾಡಬೇಕು. ಅವ್ರಿಗೆ ಅದು ಕೂಡ ಹೇಳಿದೀವಿ ಸರ್ ಅಡ್ವಾನ್ಸ್ ಮಾಡಕ್ಕೆ. ಸೊ ಅದು ಅಡ್ವಾನ್ಸ್ ಆಯ್ತಪ್ಪ ಅಂದ್ರೆ ಓನ್ಲಿ ನಮಗೆ 2 ಮಂತ್ಸ್ ಪೆಂಡಿಂಗ್ ಉಳಿತದೆ. ಸೊ ಅದನ್ನು ಕೂಡ ಮಾಡ್ತೀವಿ ಸರ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಸರ್ ಈಗ ಬಾಕಿ ತಾವೇನು ಸರ್ಕಾರದ ಮುಂದೆ ಇಟ್ಟಿದ್ರೆ ಚರ್ಚೆ ಆಗಿದೆ, ಈಗ ಎಷ್ಟು ಮಂತ್ದು ಅದು ಕ್ಲಿಯರ್ ಆಗುತ್ತೆ ಈಗ ನೆಕ್ಸ್ಟ್ ಇದರಲ್ಲಿ ಹಂತದಲ್ಲಿ? ಸರ್ ಅದು ಎಂಟೈರ್ ಸ್ಟೇಟ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಪೆಂಡಿಂಗ್ ಇದೆ ಎಲ್ಲ ತಗೊಂಡಿದ್ದಾರೆ ಸರ್. ವಿಡಿಪಿ ಮೀಟಿಂಗ್ ಆಗುತ್ತೆ ಸರ್, ಸಿಎಂ ಅವ್ರ ಅಧ್ಯಕ್ಷತೆಯಲ್ಲಿ ಆಗುತ್ತೆ ಅದು. ಸೊ ಮೋಸ್ಟ್ಲಿ ನಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ಕ್ಲಿಯರ್ ಆಗುತ್ತೆ ಸರ್. ಅದು ಹೇಳಿದಾರೆ ನಮಗೆ 1 ಮಂತ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ. ಸೊ ಮೋಸ್ಟ್ಲಿ 1 ಮಂತ್ ಅಲ್ಲಿ ಕ್ಲಿಯರ್ ಆಗುತ್ತೆ ಸರ್ ಅದನ್ನು ಕೂಡ. ಸರ್ ಈಗ ಟೋಟಲಿ ಅವ್ರದ್ದು ಬ್ಯಾಲೆನ್ಸ್ ಏನಿದೆ ಅದಾಗತ್ತಾ 3 ತಿಂಗಳದ ಮೊದಲಾಗತ್ತಾ, ಹೇಗೆ ಇರುತ್ತೆ ಅಂತ ಇದು? ಸರ್ ಈಗ 3 ಮಂತ್ಸ್ ನಾವು ಆಲ್ರೆಡಿ ಈಗ ಕೊಟ್ಟಿದ್ದೀವಿ ಸರ್. ಈಗ ಲಾಸ್ಟ್ ವೀಕ್ ನಾನು ಕೊಟ್ಟಿದ್ದೀನಿ. ಸೊ ಮೋಸ್ಟ್ಲಿ ಇವತ್ತು ನಾಳೆ ಬಿಲ್ ಬಂದ ಕೂಡಲೇ ಅದನ್ನು ರೆಡಿ ಮಾಡಿ ಕೊಡ್ತೀವಿ ಸರ್. ಓಕೆ. ಸೊ ಅದು ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ 5 ಮಂತ್ ಏನ್ ಪೆಂಡಿಂಗ್ ಇದೆ ಅದು ಮೋಸ್ಟ್ಲಿ 1 ಮಂತ್ ಅಲ್ಲಿ ಕ್ಲಿಯರ್ ಆಗುತ್ತೆ ಸರ್ ಅದನ್ನು. ಸರ್ ಬಿಸಿಎಂದು ಅದೇ ಕಥೆ ಅಂತೆ. ಬಿಸಿಎಂದು ಸರ್ ನಾರ್ಮಲ್ ಏನಾಗುತ್ತೆ, ಎಲ್ಲಾ ಇಲಾಖೆಗಳು ಡ್ರಾಫ್ಟ್ ಪ್ಲಾನ್ ರೆಡಿ ಮಾಡಿ ನಾವು ಸರ್ಕಾರ ಸಬ್ಮಿಟ್ ಮಾಡಿದಾಗ ಅವ್ರು 100% ನಮ್ಗೆ ಕೊಡಲ್ಲ ಸರ್. ಅವರು ಓನ್ಲಿ 50% ಮಾತ್ರ ಕೊಡ್ತಾರೆ ಸರ್. ಕೊರತೆ ಆಗ್ಬಿಡುತ್ತೆ ಸರ್ ಅನುದಾನ ಸರ್. ಸೊ ಹಂಗಾಗಿ ಅದು ಸ್ವಲ್ಪ ಬರೋಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬಟ್ ನಾವು ಟೆಂಡರ್ದವ್ರಿಗೆ ಹೇಳ್ಬಿಟ್ಟು ಮಾಡಿಸ್ತೀವಿ ಸರ್, 3 ಮಂತ್ಸ್ ಅಡ್ವಾನ್ಸ್ ಮಾಡಿಸ್ತೀವಿ ಅವ್ರಿಗೆ. ಅಲ್ಲ ಅವ್ರದಲ್ಲ ಸರ್, ಈಗ ಸರ್ಕಾರಿ ಅಧಿಕಾರಿಗಳು ಟೈಮ್ ಟು ಟೈಮ್ ಆಗುತ್ತೆ. ಬಟ್ ನಾವು ಇಷ್ಟೆಲ್ಲ ಕಷ್ಟಪಟ್ಟರು ನಮಗೆ ಸಂಬಳನ ಕೊಡ್ತಿಲ್ವಲ್ಲ ಅನ್ನೋದಷ್ಟೇ ಅವ್ರದ್ದು. ಅಲ್ಲ ನಮಗೆ ಗೊತ್ತಾಗುತ್ತೆ ಸರ್. ಬಟ್ ಆದಷ್ಟು ಬೇಗ ನಿಮ್ಮ ಕಡೆಯಿಂದ ನಾವು ಆಗ್ಲಿಂತ ನಿರೀಕ್ಷೆ ಮಾಡ್ತೀವಿ ಸರ್. ಎಸ್ ಸರ್, ನಾವು ಲಾಸ್ಟ್ 1 ಮಂತ್ ಇಂದ ಕಂಟಿನ್ಯೂಸ್ ಟಚ್ ಅಲ್ಲಿ ಇದ್ದೀನಿ ಸರ್ ಹೆಡ್ ಆಫೀಸ್ಗೆ. ಸತ್ಯಶ್ರೀ ಮೇಡಮ್ ಅವರು ಕೂಡ ಇದ್ದಾರೆ ಸರ್, ನಮ್ಮ ಇಡಿ ಅವರು ಅಡಿಷನಲ್ ಡೈರೆಕ್ಟರ್ ಅವರು. ಸೊ ಅವರೆಲ್ಲ ಮಾಹಿತಿ ತಗೊಂಡಿದ್ದಾರೆ. ಸರ್ಕಾರ ಮುಂದೆ ಇಟ್ಬಿಟ್ಟು ಅದನ್ನ ವಿಡಿಪಿ ಮೀಟಿಂಗ್ ಆದ ಕೂಡಲೇ ರಿಲೀಸ್ ಮಾಡ್ತೀವಿ ಸರ್. ಬಟ್ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಸ್ವಲ್ಪ ಇದು ಡಿಲೇ ಆಯ್ತು ಅನ್ಸುತ್ತಲ್ಲ ಸರ್ ಇದು? ಹೌದು ಸರ್, ಎಲೆಕ್ಷನ್ ಡಿಲೇ ಆಗಿದ್ದ ಸಲುವಾಗಿನೇ ಇದು ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ನಮ್ಗೆ ಡಿಲೇ ಆಗಿದೆ ಸರ್. ಯಾವ್ದು ಪ್ರೊಸೆಸ್ ಮತ್ತೆ ಕಡತ ಮೂವ್ಮೆಂಟ್ ಆಗಲ್ಲ ಸರ್, ಹಂಗಾಗಿ ಸಮಸ್ಯೆ ಆಗಿದ್ದು. ಸೊ ಮಾಡಿಸ್ತೀವಿ ಸರ್, ಆಸ್ ಅರ್ಲಿ ಆಸ್ ಪಾಸಿಬಲ್ ಮಾಡಿಸ್ತೀವಿ ಅದನ್ನ. ಅಲ್ಲಲ್ಲ ಸರ್, ನಮಗೆ ಮಾಹಿತಿ ಇದ್ದ ಹಾಗೆ ಬೇರೆ ಜಿಲ್ಲೆಗಳಲ್ಲಿ ಇಷ್ಟೊಂದು ಸಮಸ್ಯೆ ಇಲ್ಲ ಸರ್. 8-9 ತಿಂಗಳು ಬ್ಯಾಲೆನ್ಸ್ ಇಲ್ಲ, 2-3 ತಿಂಗಳದಷ್ಟೇ ಇದೆ ನಮ್ಗೆ ಮಾಹಿತಿ ಬಂದಂಗೆ. ಇಲ್ಲ ಅದೇ ಸರ್, ಅದು ಬಜೆಟ್ ಯಾವ ತರ ರಿಲೀಸ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಸರ್. ಕೆಲವೊಂದು ಡಿಸ್ಟ್ರಿಕ್ಟ್ 80% ಕೊಡ್ತಾರೆ ಸರ್, ಕೆಲವೊಂದು ಡಿಸ್ಟ್ರಿಕ್ಟ್ 50% ರಿಲೀಸ್ ಆಗುತ್ತೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ. ಹೌದು. ಸೊ ಹಂಗಾಗಿ ಸಮಸ್ಯೆ ಆಗ್ತದೆ ಸರ್ ಅದು. ಅಲ್ಲಲ್ಲ ಬಟ್ ನೆಕ್ಸ್ಟ್ ಈಗ
ನೀವು ಕೊಪ್ಪಳ ಜಿಲ್ಲೆಗೆ ವಿಶೇಷ ಸರ್, ವಿಶೇಷ ತಾವು ಪ್ರಾಧಾನ್ಯತೆ ವಹಿಸಿ ಅದನ್ನು ಮೊದಲೇ ಗಮನಕ್ಕೆ ತರಬೇಕಾಗಿತ್ತು ಅಂತ ಆರಂಭದಲ್ಲೇ ತಾವು. ಎಸ್ ಸರ್, ಲಾಸ್ಟ್ ಟೈಮ್ ನಮ್ಗೆ ಯಾವಾಗ ಕೊರತೆ ಬಿದ್ದಿದೆ ಅವಾಗಲೇ ನಾವು ಪ್ರಪೋಸಲ್ ಕಳಿಸಿದೀವಿ ಸರ್, ಜಡ್ಪಿಂದನೂ ಕಳಿಸಿದ್ದಾರೆ ಮತ್ತು ನಾವು ಕೂಡ ಕಳಿಸಿದೀವಿ ಸರ್. ಸೊ ಅಮೌಂಟ್ ಅನುದಾನ ಕೊರತೆ ಇರೋ ಸಲುವಾಗಿ ನಮಗೆ ಬಂದಿಲ್ಲ ಸರ್, ಅನುದಾನ ಬಂದಿಲ್ಲ. ಸೊ ಈ ಸಲ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಮೇಡಮ್ ಅವರು. ಅದು ಆಯ್ತಪ್ಪ ಅಂದ್ರೆ ನಾವು ಮಾಡಿಸ್ತೀವಿ ಸರ್. ಸರ್ ಅದಷ್ಟು ಬೇಗ ಆಗ್ಬೇಕು ಸರ್ ತಮ್ಮ ಕಡೆಯಿಂದ. ನಾವು ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸರ್. ಖಂಡಿತ ಸರ್, ನಾವು ನಿಮ್ಮನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಸರ್ ನಿರಂತರವಾಗಿ. ಶ್ಯೂರ್ ಸರ್. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಈಗ ರಾಜು ಅವರು ಸಮಾಜ ಕಲ್ಯಾಣ ಜಿಲ್ಲಾ ಕಲ್ಯಾಣಾಧಿಕಾರಿ ಇವರು ಹೇಳಿದ್ದಾರೆ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇವೆ ಅಂತ ಹೇಳಿ. ಬಟ್ ಅಲ್ಲೇನಾಗುತ್ತೆ, ಅನುದಾನ ಓವರಾಲ್ ಕರ್ನಾಟಕದ್ದು ಬಿಡುಗಡೆ ಆಯಿತು ಅಂತ ಹೇಳಿದ್ರೆ ಒಂದು ಜಿಲ್ಲೆಗಿಷ್ಟು, ಇನ್ನೊಂದು ಜಿಲ್ಲೆಗಿಷ್ಟು 80% 50% ಅಂತ, ಅಂದರೆ ಕಡಿಮೆ, ಕೊಪ್ಪಳ ಜಿಲ್ಲೆಗೆ ಕಡಿಮೆ ಹಣ ಬಿಡುಗಡೆ ಆಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಅದೇನೇ ಆಗಲಿ, ಕೆಲಸ ಮಾಡಿದರೆ ಸಂಬಳ ಕೇಳ್ತಾ ಇದ್ದಾರೆ. ಏನು ಖಾಲಿ ಕೂತ್ ಪುಕ್ಸೆಟ್ಟೆ ನಾವೇನು ಸಂಬಳ ಕೇಳ್ತಾ ಇಲ್ಲ. 9 ತಿಂಗಳಾಯಿತು, 1-2 ತಿಂಗಳ 3 ತಿಂಗಳ ಹೋಗ್ಲಿರಿ, ಹೇಗೋ ನಮ್ಮ ಜೀವನ ನಡೆಯುತ್ತೆ ರೀ. ಆದರೆ ನಮ್ಮ ಮನೇಲಿ ನಮ್ಮ ಮಕ್ಕಳಿದ್ದಾರೆ ರೀ, ನನ್ನ ಗಂಡಂಗೆ ಹುಷಾರಿಲ್ಲ ರೀ, ಇದೇ ಸಂಬಳ ನಾವು ಬದುಕ್ತಾ ಇದ್ದೀವಿ, ಇದು ನಂಬ್ಕೊಂಡೆ. ಹಾಗಾಗಿ ನಮಗೆ ರಾಜು ಅವರು ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಮೇಲೆ ನಿರೀಕ್ಷೆ ಇದೆ. ಈಗ 3 ತಿಂಗಳದೇನೋ ಕ್ಲಿಯರ್ ಮಾಡ್ತಾರಂತೆ ಸ್ವಲ್ಪ ದಿನದಲ್ಲಿ. ಈಗ 3 ತಿಂಗಳದ ಸಂಬಳ ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ 5 ತಿಂಗಳದ್ದೇನು ಬ್ಯಾಲೆನ್ಸ್ ಇದೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. TV5 ಜೊತೆ ಈ ಮಹಿಳಾ ನೌಕರರು ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಎಲ್ಲ ಒಂದೊಂದು ಸಮಸ್ಯೆ ಇಟ್ಕೊಂಡು ಅಲ್ಲಿ ಕೆಲಸ ಮಾಡುವಂಥವ್ರು, ಜೀವನ ನಡೀತಾ ಇದೆ ಹೇಗೋ, ಆದರೆ ಸಂಬಳ ಇಲ್ಲದೆ ಬದುಕೋಕ್ಕಾಗೋದಿಲ್ಲ. ಆದಷ್ಟು ಬೇಗ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಂದ್ರೆ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ಕಲ್ಯಾಣ ಇಲಾಖೆಯ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗ ಅವರ ಸಂಬಳವನ್ನು